ಓಡಾಡಿಸಕ್ಕೂ ಏನೂ ಆಗದ ಪ್ರಶಸ್ತವಾದಂತಹ ಗದ್ದವುಳ್ಳವ ಅಂತ ಅರ್ಥ. ಸಂಸ್ಕೃತದಲ್ಲಿ ಹನು ಶಬ್ದಕ್ಕೆ ಪ್ರಶಸ್ತವಾದ ಗದ್ದ ಅಂತ ಅರ್ಥ ಇದೆ. ಹನು ಶಬ್ದ ಪ್ರಶಸ್ತ ಕಪೋಲವಾಚಕ. ಹನುಮಾನ್ ಅಂತ ನಾಮಸ್ಮರಣೆ ಮಾಡುವಾಗೆಲ್ಲ ಈ ಅರ್ಥ ನೆನಪು ಬರಬೇಕು ನಮಗೆ. ಪ್ರಶಸ್ತ ಗದ್ದ ಉಳ್ಳವ ಅಂತ ಅರ್ಥ. ಇನ್ನೊಂದು ಅರ್ಥ, ವ್ಯಾಸರಾಜರು ಹನು ಶಬ್ದವನ್ನ ಜ್ಞಾನ ಅಂತ ತಿಳಿಸಿದರು. ಯಾಕೆ ಅಂದ್ರೆ ಭಗವತ್ಪಾದರು ಹನು ಶಬ್ದಕ್ಕೆ ಜ್ಞಾನ ಅನ್ನೋ ಅರ್ಥ ಹೇಳಿದ್ದಾರೆ. ಹನು ಹನು ಅಂದ್ರೆ ಜ್ಞಾನ, ಪ್ರಶಸ್ತವಾದ ಜ್ಞಾನ ಅಂತ. ಹನುಮಾನ್ ಅಂದ್ರೆ ಜ್ಞಾನವಾನ್ ಅಂತ ಅರ್ಥ. ಕಾರಣನೂ ಕೊಡ್ತಾರೆ, ಬೇರೆ ಬೇರೆ ಕಾರಣ. ಹನ ಹಿಂಸಾ ಗತ್ಯೋಹೋ ಅಂತ. ಹನ ಅನ್ನೋ ಶಬ್ದ ಗತಿ ಧಾತುವಿನಿಂದ ನಿಷ್ಪನ್ನ, ಗತ್ಯರ್ಥಕ ಧಾತು. ಗತ್ಯರ್ಥಕ ಧಾತುಗಳಿಗೆಲ್ಲ ಜ್ಞಾನ ಅಂತ ಅರ್ಥ. ಹಾಗಾಗಿ ಹನುಮಾನ್ ಅಂದ್ರೆ ಜ್ಞಾನಿ